ಅಮರ ಮಧುರ ಪ್ರೇಮ. ಇವತ್ತು ಕುಡಿದೇ ಇರೋಂಗ್ ಮಾಡೋದಕ್ಕೆ ನಾವೇ ನಿಮ್ಮನ್ನ ಈ ತರ ಸಿಕ್ಸಿದೀವಿ. ನೋ ನೋ, ದಿಸ್ ಇಸ್ ಚೀಟಿಂಗ್. ಬಿಡ್ಸೆ ಬಿಡ್ಸೆ. ದಿಸ್ ಇಸ್ ನಾಟ್ ಚೀಟಿಂಗ್, ದಿಸ್ ಇಸ್ ಟೀಚಿಂಗ್. ಒಳ್ಳೆ ಕೆಲಸ ಮಾಡಿದೀರಾ ಅಜ್ಜಿ ಅಪ್ಪಂಗೆ. ಮಗಳೇ ನೀನಾದ್ರೂ ಬಿಡ್ಸೆ. ಅಮ್ಮ, ನಂದು ಒಂದು ರಿಕ್ವೆಸ್ಟ್, ಇವತ್ತು ಪೂರ್ತಿ ಇವ್ರ ಕೈಲಿ ಹೀಗೆ ಇರ್ಲಿ. ಬಿಡ್ಸೆ ಬಿಡ್ಸೆ, ನೀನಾದ್ರೂ ಬಿಡ್ಸೆ ಇದನ್ನ. ನೀನಾದ್ರೂ ಬಿಡ್ಸೆ ಮಗಳೇ. ಅಜ್ಜಿ ಅಜ್ಜಿ ಹೋಗಿ. ಮಮ್ಮ ಮಮ್ಮ. ಅಂಕುಲ್ ಅಂಕುಲ್, ನೀನು ನನ್ನ ಗುಂಡು ಬೇರೆ ಹಾಕ್ಬಿಟ್ಟಿದೀಯಾ? ಅಂಕುಲ್ ಅದು ಗುಂಡಲ್ಲ, ಜ್ಯೂಸ್ ಜ್ಯೂಸ್. ಜ್ಯೂಸ್ ಜ್ಯೂಸ್ ಜ್ಯೂಸ್. ಜಾಣ ಮರಿ, ನಿನ್ನಿಂದ ನಂಗೊಂದು ಹೆಲ್ಪ್ ಆಗಬೇಕು. ಅವನು ಈ ಚೊಂಬಿಂದ ನನ್ನ ಕೈ ಬಿಡಿಸ್ತೀಯಾ? ಅಂಕುಲ್, ನಂಗೊಂದು ಡೌಟು. ಏನು? ನೀವು ಇದನ್ನ ಹಾಕೊಂಡಿದ್ದೀರಲ್ಲ, ಇದಕ್ಕೆ ಹೆಂಗ್ ಹೋಗ್ತೀರಾ? ಚೊಂಬಿಂದ ಕೈ ಬಿಡಿಸೋದು ಇದಕ್ಕೆ ಹೆಂಗ್ ಹೋಗ್ತೀರಿ ಕೇಳ್ತೀಯ? ನಾನು ಬಾರ್ಬಿಡ್ತೀನಿ ನೋಡಿ ನಿನಗೆ. ಕರ್ಮ ನಿನ್ನ ಹತ್ರ ಬಂದಲ್ಲ, ಒಳ್ಳೆ ಚೈಲ್ಡಿಶ್. ಅಂಕುಲ್ ಜ್ಯೂಸು ಚೆನ್ನಾಗಿತ್ತು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ದಯವಿಟ್ಟು ಈ ಚೊಂಬುಗಳಿಂದ ನನ್ನ ಕೈ ಬಿಡಿಸಿ. ಹೋಗ್ರಿ ರೀ, ನನಗೆ ಬಿಡ್ಸೋಕ್ಕೆ ಸಾಕಷ್ಟು ಫಾರ್ಮುಲಾಗಳಿದೆ, ಅದನ್ನ ಬಿಡ್ಸೋಕ್ಕೆ ಟೈಮ್ ಇಲ್ಲದೆ ಒದ್ದಾಡ್ತಾ ಇದ್ದೀನಿ. ಇದನ್ನ ಹೇಗೆ ಬಿಡಿಸ್ಲಿ? ನೋಡಿ ನೋಡಿ, ದಯವಿಟ್ಟು ಪ್ಲೀಸ್ ಹಾಗನ್ಬೇಡಿ, ನಿಮ್ಮ ಕೈ ಮುಗಿತಿ, ಬಿಡಿಸಿ. ಹೌದು, ಇದನ್ನು ಬಿಡಿಸೋದು ಹೇಗೆ? ವೆಯ್ಟ್ ಮಾಡಿ. ಮಾಮ, ಏನೇ ಇದೇನಿದು? ಕುಂಕುಮದ ಭರಣಿ. ಇದನ್ನ ಕೇಳಕ್ಕೆ ಹೋಗ್ತಾ ಇದ್ದೊಂದು ತಡೆದು ನಿಲ್ಲಿಸ್ದ ಲೂಸ್. ನಿಂತ್ಕೋ ಮಾಮ. ನಾನು ಹಣೆ ಕುಂಕುಮ ಇಟ್ಕೊಂಡ. ಹೌದು, ಇಟ್ಕೊಂಡಿದ್ಯಾ. ಅದಕ್ಕೇನಿವಾಗ? ಇದು ದೇವ್ರ ಪ್ರಸಾದ, ಇದು ನಿನ್ನ ಹಣೆಗೂ ಇಟ್ಕೋ. ಅಷ್ಟಕ್ಕೆ ಇಷ್ಟೊಂದು ಬಿಡಪ್ಪ. ಲೇ, ಬೆಳಿಗ್ಗೆ ಟಾರ್ಚರ್ ಇರ್ತಿಯಲ್ಲೇ, ಏನ ನಿಂದು? ಒಂದು ನಿಮಿಷ, ನಾನು ಹೇಳೋದನ್ನ ಕೇಳು. ಕೈಯಲ್ಲಿ ಕುಂಕುಮ ತಗೊಂಡು ಇಟ್ಕೊಳ್ಳೋ ಹಾಗಿಲ್ಲ. ಮತ್ತಿನ್ನೇನು, ನೀನ್ ಇಡ್ಬೇಕು ಅಂತಿದ್ಯಾ? ನಾನು ಇಡಲ್ಲ, ಹಾಗೆ ಇಟ್ಕೋಬೇಕು. ಸರಿ ಬಿಡು. ಅಮ್ಮ, ಅಜ್ಜಿ, ನೋ 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 ನೋ, ಯಾರ ಸಹಾಯನೂ ತಗೊಳ್ಳೋ ಹಾಗಿಲ್ಲ, ಹಾಗೆ ಇಟ್ಕೋಬೇಕು. ಇದು ನಿನ್ನ ಬುದ್ಧಿಶಕ್ತಿಗೆ ನಾನು ಹಾಕ್ತಿರೋ ಸವಾಲು. ನೀನು ನನ್ನ ಬುದ್ಧಿಶಕ್ತಿಗೆ ಸವಾಲು. ಅಯ್ಯೋ ಸರಿ ಬಿಡು. ಈ ದಿನ ನಾನು ನೋಡ್ತೀನಿ ಅಂತ ನನ್ನ ಜೀವನದಲ್ಲೇ ಅನ್ಕೊಂಡಿರ್ಲಿಲ್ಲ. ಇದು ನೋಡ್ದೋಗ್ಲಿ ಇವತ್ತು. ಪೆನ್ನು ಪೆನ್ಸಿಲು ಕಡ್ಡಿ ಯಾವ ವಸ್ತುನೂ ಬಳಸಂಗಿಲ್ಲ. ಅಯ್ಯೋ, ಈ ಲೂಸ್ ಹತ್ರ ಸೋಲ್ತಿದ್ದೀನಲ್ಲ. ಮಾಮ, ನಿಂಗೆ ಗೊತ್ತಾಗ್ತಿಲ್ಲ ತಾನೇ? ನೀನು ಸೋಲು ಒಪ್ಕೊಂತೀಯಾ? ನಾನು ಮಾಡಿ ತೋರಿಸ್ಲಾ? ಬೇಗ ಅದೇನು ಮಾಡ್ತೀಯೋ ಮಾಡಿ ತೋರಿಸಿ, ನಾನು ಬಿಟ್ಬಿಡಮ್ಮ. ಕಣ್ಮುಚ್ಕೋ. ಹಾಂ,
ನೀನು ಹೇಳ್ಕೊಟ್ಟಂಗೆ ಮಾಡಿದೆ, ಕರೆಕ್ಟಾ? ಇದೆಲ್ಲ ಅತ್ತೆ ಐಡಿಯಾನಾ? ಅದೇ ಅನ್ಕೋತಿದ್ದೆ ನಿನ್ಗೆ ಇಷ್ಟೊಂದೆಲ್ಲ ಬುದ್ಧಿ ಎಲ್ಲಿಂದ ಬರಬೇಕು ಅಂತ. ಅಮ್ಮ ನೋಡಮ್ಮ, ಮಾಮ ನಂಗೆ ಬೈದ್ಬಿಟ್ಟು ಹೋಗ್ತಿದ್ದಾನೆ. ಅವನಾಗಿದ್ದಕ್ಕೆ ಬೈದ್ಬಿಟ್ಟು ಹೋಗಿದ್ದಾನೆ. ನಾನಾಗಿದ್ರೆ ಕಪಾಳಕ್ಕೆ 2 ಬಿಡ್ತಾ ಇದ್ದೆ. ಥು, ದಡ್ಡಿ, ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡೋ ಪ್ಲಾನ್ ಹೇಳ್ಕೊಟ್ಟಿದ್ದೀನಿ. ಅವನು ನಿನ್ನ ಮೆಚ್ಕೊಂಡಿದ್ದ, ಹೊಗಳ್ತಾ ಇದ್ದ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಅಮ್ಮ ಹೆಂಗೆ ಕ್ಯಾರೆಟ್ ಅಂತೆಲ್ಲ ಕೇಳ್ಬೇಕಿತ್ತ? ಏನಮ್ಮ ನೀನು ಉಗಿದ್ಬಿಟ್ಟು ಹೋಗ್ತಿದ್ಯಾ? ಎಲ್ಲರೂ ಬಂದಿದ್ದೀರಾ. ಇನ್ನೇನು ಪೂಜೆ ಮಾಡೋ ಹೊತ್ತು. ಇವತ್ತಿನ ದಿನದ ವಿಶೇಷವಾದ ಪೂಜೆಯನ್ನು ಹೆಣ್ಣು ಮಕ್ಕಳು ಮಾಡಿದರೆ ತುಂಬ ಶ್ರೇಯಸ್ಸಂತೆ. ಆದ್ದರಿಂದ ಪೂಜೆ ಮಾಡೋದು ಯಾರು ಅಂತ ನಾವೀಗ ನಿರ್ಧಾರ ಮಾಡಬೇಕು. ಇದರಲ್ಲಿ ನಿರ್ಧಾರ ಮಾಡೋದೇನಿದೆ? ಎಲ್ಲರೂ ಮಾಡಲೇಬೇಕಲ್ಲ, ಮಾಡಿದ್ರಾಯ್ತು ಬಿಡಿ. ಹೌದು, ಮಾಡಲೇಬೇಕು. ಆದರೆ ಎಲ್ಲರ ಪರವಾಗಿ ಒಬ್ಬ ವ್ಯಕ್ತಿ ಮುಂದೆ ನಿಂತು ಮಾಡಿದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ ವ್ಯಕ್ತಿ ಯಾರು ಅಂತ ನಾವೀಗ ಸೆಲೆಕ್ಟ್ ಮಾಡೋಣ. ಆದರೆ ಒಬ್ಬರನ್ನು ಸೆಲೆಕ್ಟ್ ಮಾಡಿದರೆ ಅವಳೇನು ಹೆಚ್ಚು ನಾನೇನು ಕಡಿಮೆ ಅಂತ ಸುಮ್ಮನೆ ಬೇಡದ ಮನಸ್ತಾಪಗಳು ಬರ್ತವೆ. ಆದ್ದರಿಂದ ನಾವೀಗ ಒಂದು ಕೆಲಸ ಮಾಡೋಣ. ಅಮರ್, ನೀನು ಹೋಗಿ ಪೇಪರ್ ಪೆನ್ ತಗೊಂಡು ಬಾ. ಸರಿ ಅಜ್ಜಿ. ನಾವೀಗ ಏನು ಮಾಡೋಣ ಅಂದರೆ, ಚೀಟಿಯಲ್ಲಿ ನಮ್ಮನೆ ಹೆಣ್ಮಕ್ಳ ಹೆಸರು ಎಲ್ಲರನ್ನೂ ಬರೆದು ಲಕ್ಕಿ ಡಿಪಿ ಎತ್ತೋದು. ಚೀಟಿಯಲ್ಲಿ ಯಾರ ಹೆಸರು ಬರುತ್ತೋ ಅವರು ಪೂಜೆ ಮಾಡಬೇಕು, ಸರಿನಾ? ಅಮರ್, ಬಾರ ಬೇಗ. ಹಾಂ, ತಗೊಳಜ್ಜಿ. ಸರಿ, ಕೂತ್ಕೋ. ಈಗ ಚೀಟಿಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ಯಾ? ನಮ್ಮನೆ ಎಲ್ಲ ಹೆಣ್ಮಕ್ಳ ಹೆಸರು ಬರೋ ಹಾಗೆ ಒಂದೊಂದು ಚೀಟಿಯಲ್ಲಿ ಒಂದೊಂದು ಹೆಸರು ಬರೋ ಹಾಗೆ ಬರೆದು ಇದ್ರ ಒಳಗೆ ಹಾಕು. ಸರಿ. ಮಹೇಶ್ವರಿ, ಸಾವಿತ್ರಿ ಅತ್ತೆ, ಪ್ರೇಮ, ಮಧುರ. ಇನ್ಯಾರಾದ್ರೂ ಇದ್ದಾರಾ ಅಜ್ಜಿ? ಅಯ್ಯೋ, ಕಾಂಚನನ ಹೆಸರು ಬರೆಯೋ. ಅವಳು ನಮ್ಮನೆ ಹೆಣ್ಮಗಳೇ, ಅವಳಿಗೂ ಪೂಜೆ ಮಾಡೋ ಹಕ್ಕಿದೆ. ಸರಿ. ಅಂಕುಲ್, ನನ್ನ ಹೆಸರು ಬರೀಲೇ ಇಲ್ಲ. ಲೋ ಸದಾ, ಹೆಣ್ಮಕ್ಳ ಹೆಸರು ಮಾತ್ರ ಬರೆಯೋದು ಕಣೋ. ನಾನು ಹೆಣ್ಣು ಹುಡುಗಿ ಅಲ್ವಾ? ನೀನು ಹುಡುಗ ಕಣೋ, ಹೆಣ್ಣು ಹುಡುಗಿ ಅಲ್ಲ. ಅಯ್ಯೋ, ನಾನು ಹೆಣ್ಣು ಹುಡುಗಿ ಅಲ್ವಾ? ಹಂಗಾದ್ರೆ ಈ ಪೂಜೆ ಒಂಚೂರು ಚೆನ್ನಾಗಿಲ್ಲ. ಹೋಗಿ ಅಕ್ಕ. ಮಮ್ಮಿ, ಅದ್ ಸರಿ, ಈ ಚೀಟಿ ಯಾರು ತೆಗಿತಾರಜ್ಜಿ? ನಾನು ತೆಗಿತೀನಿ. ಆದರೆ ಒಂದು, ಯಾರಾದರೂ ಇಷ್ಟೊಮ್ಮಿಂದ ನನ್ನ ಕೈ ತೆಗಿಬೇಕಷ್ಟೆ. ರೀ, ಏನು ಬೇಡ, ಸುಮ್ಮನೆ ನೋಡಿ ಸಾಕು. ಅಲ್ವೇ? ಅಳಿಯಂದ್ರೆ, ನೀವು ಬೇರೆ ಮಹಾವಿಜ್ಞಾನಿಗಳು, ನೀವೇ ಒಂದು ಚೀಟಿ ಎತ್ತಿ ಯಾರ ಹೆಸರು ಬಂದಿದೆ ಅಂತ ನೋಡಿ ಹೇಳಿ. ಆಯ್ತತ್ತೆ. ಹೇ, ಮಧುರ ಹೆಸರು ಬಂದಿದೆ. ಮಧುರನೇ ಪೂಜೆ ಮಾಡಬೇಕು.
ಶ್ರಾವಣ ಪೂಜೆಗೆ ಬರಬಾರ್ದು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀವಿ, ಆದರೂ ಇವಳೇ ಪೂಜೆ ಮಾಡೋಂಗಾಯ್ತು. ಛೇ, ಅಯ್ಯೋ ಪ್ರೇಮ, ಮುಖ ಯಾಕಮ್ಮ ಸಪ್ಪಗೆ ಮಾಡ್ಕೊಂಡು ನಿಂತಿದ್ಯಾ? ಅವಳು ಪೂಜೆ ಮಾಡ್ತಾಳೆ, ನೀನು ಅವಳಿಗೆ ಎಲ್ಲದಕ್ಕೂ ಸಹಾಯ ಮಾಡು, ಸರಿನಾ? ಸರಿ ಸರಿ, ಪೂಜೆಗೆ ಟೈಮ್ ಆಯಿತು, ಎಲ್ಲ ನಡೀರಿ. ನನಗೆ ಕುಂಕುಮ ಇಡಬೇಕು ಅಂದ್ರೆ ಒಂದು ಕಂಡೀಷನ್ನು. ಏನ್ರಿ ಅದು? ಈ ಚೊಮ್ಮಿಂದ ನನ್ನ ಕೈ ತೆಗಿಬೇಕು ನೀನು. ಫಸ್ಟ್ ಕುಂಕುಮ ಇಟ್ಕೊಳ್ಳಿ. ಈಗ ಪೂಜೆ ಮುಗೀತು, ಆರತಿ ಮಾಡೋ ಹೊತ್ತು. ಯಾರೊಂದು ಆರತಿ ಹಾಡು ಹೇಳ್ರೆ? ಜಾನಿ ಎಷ್ಟು ಪಾಪ, ಈಟಿಂಗ್ ಶುಗರ್ ನೋ ಪಾಪ. ಆ ಹಾಡಲ್ಲ, ಅಯ್ಯೋ ಸ್ವಾಮಿ ದೇವರೇ ಕಾಪಾಡಪ್ಪ ಅಂತ ದೇವ್ರನಾಮ ಹಾಡಬೇಕು. ಅದು ಆಯ್ತು. ಅನ್ನ ಸ್ವಾಮಿ, ಅಕ್ಕ ಸ್ವಾಮಿ, ಮಾವ ಸ್ವಾಮಿ, ಅಂಕುಲ್ ನೀವು ಹಾಡಿ ಅಂಕುಲ್. ಸ್ವಾಮಿ ಸ್ವಾಮಿ ಹಾಡಿ ಅಂಕುಲ್. ಬೇಡ, ಚೆನ್ನಾಗಿರುತ್ತೆ ಹಾಡಿ ಅಂಕುಲ್. ಸ್ವಾಮಿ ಲೇ ಸ್ವಾಮಿ ಹಾಡಂದ್ರೆ ಅದು ಏನೇನೋ ಹಾಡ್ತಿದ್ಯಲ್ಲ. ಅಜ್ಜಿ, ಇದು ಸ್ವಾಮಿ ಹಾಡಿ ಅಜ್ಜಿ. ಇದ್ರಲ್ಲಿಲ್ವಾ ಪರಮೇಶ್ವರ ಸ್ವಾಮಿ, ಏಳುಮಲೆ ಸ್ವಾಮಿ, ಅನ್ನ ಸ್ವಾಮಿ, ಅಕ್ಕ ಸ್ವಾಮಿ. ಸರಿ ಸರಿ, ಮಧುರ ನೀನು ಆರತಿ ಮಾಡಮ್ಮ. ನೋಡು, ಮೊದಲಲ್ಲಿ ಹೋಗಿ ನಿಂತ್ಕೋ. ಮಧುರ ಆಂಟಿ, ಮಾಡು ಮಾಡು. ಅನ್ನ ಸ್ವಾಮಿ, ಸುಮ್ಮನೆ ನಿಲ್ಬೇಕಾ? ಸ್ವಾಮಿ. ಯಾಕೆ ರಾಜಣ್ಣ ಅವರೇ ಮಕ್ಕ ಸಪ್ಪಗೆ ಮಾಡಿ ಕೂತಿದ್ದೀರಾ? ಹಬ್ಬದ ದಿನ ಖುಷಿ ಖುಷಿಯಾಗಿ ಊಟ ಮಾಡಿ. ಏನಮ್ಮ ಮಾತಾಡ್ತಾ ಇದ್ದೀರಾ? ಕೈ ಕಟ್ಟಾಕ್ಬಿಟ್ಟು ಎಲೆ ಮೇಲೆ ಮೃಷ್ಟಾನ್ ಭೋಜನ ಹಾಕಿ ಖುಷಿಯಿಂದ ಇರೋ, ಖುಷಿಯಾಗಿ ತಿನ್ನಂದ್ರೆ ಹೇಗಮ್ಮ ಆಗುತ್ತೆ? ನೋಡಿ ಎಲ್ಲರೂ ಹೇಗೆ ನಗ್ತಾ ಇದ್ದಾರೆ. ಈಗಲಾದರೂ ಚೊಮ್ಮಿಂದ ಕೈ ತೆಗ್ಸೆ, ನಾ ಹೆಂಗೆ ಊಟ ಮಾಡೋದು? ಈ ಚಂಬಿಂದ ಕೈ ತೆಗಿತಾ ಇದ್ದಂಗೆ ನಿಮ್ಮ ಕೈ ಯಾವುದಕ್ಕೆ ಹೋಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಬೇಡ, ನೀವು ಹಾಗೆ ಕೂತಿರಿ, ನಾನೇ ತಿನ್ನಿಸ್ತೀನಿ. ನೋಡು ಹೆಂಗೆ ನಗ್ತಾ ಇದ್ದಾರೆ ಎಲ್ರು. ಪರವಾಗಿಲ್ಲ ಬಿಡಿ, ನಗ್ಲಿ. ನೀವು ಗುಂಡು ಹಾಕೊಂಡು ಬಂದು ದುರ್ನಾತ ತಡಿದೆ ಎಲ್ಲ ಮೂಗು ಮುಚ್ಕೊಳ್ತಾ ಇದ್ರಲ್ಲ, ಅದಕ್ಕಿಂತ ಇದೇ ವಾಸಿ.
ಬಡಿಸ್ತಾ ಇದ್ದೀನಲ್ಲ ಬರೋಕ್ಕಾಗಲ್ಲ, ಇವತ್ತೊಂದಿನ ನೀನೇ ತಿನ್ಕೊಬಿಟ್ಟು. ಇಲ್ಲ ಇಲ್ಲ ನಾನು ತಿನ್ನಲ್ಲ, ನನಗೆ ನೀವೇ ತಿನ್ನಿಸ್ಬೇಕು. ಬನ್ನಿ ಆಂಟಿ ಬನ್ನಿ. ಕಾಂಚನ ಅವರೇ, ನಾನು ಬಡಿಸ್ತೀನಿ, ನೀವು ಹೋಗಿ ತಿನ್ನಿಸಿ. ಏನು ಮೇಡಮ್, ಪಿ ಎ ಅಂತ ನೀವು ತೊಗೊಂಡಿರೋದು ನೋಡಿದ್ರೆ ಇತ್ತೀಚೆಗೆ ನಿಮ್ಮ ತಮ್ಮಂಗೆ ಆಯ ಆಗೋಗ್ಬಿಟ್ಟಿದ್ದೀನಿ. ಅವನು ನಮ್ಮೆಲ್ಲರಿಗಿಂತ ನಿನ್ನ ಜೊತೆಗೆ ಚೆನ್ನಾಗಿ ಹಚ್ಕೊಂಡಿದ್ದಾನೆ, ಅದಕ್ಕೆ ಅವನ್ನೆಲ್ಲದಕ್ಕೂ ನಿನ್ನನ್ನೇ ಕೇಳ್ತಾನೆ. ಪ್ಲೀಸ್ ಕಣೆ, ಹೋಗಿ ಊಟ ಮಾಡಿಸು, ಇಲ್ಲಾಂದರೆ ತುಂಬ ಚಂಡಿ ಹಿಡಿತಾನೆ. ಅದು ನಿಜ, ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಧುರ, ಸ್ವಲ್ಪ ಸಾಂಬಾರು ಬಡಿಸು. ಅಮ್ಮ, ನಾವಿನ್ನು ಹೊರಡ್ತೀವಿ. ಈ 2 ದಿವಸ ನಿಮ್ಮ ಮನೇಲಿ ಎಲ್ಲರ ಜೊತೆ ಬರ್ತಿದ್ದು ತುಂಬ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕಮ್ಮ? ಈಗ ನೀವು ನಮ್ಮ ಕುಟುಂಬದ ಸದಸ್ಯರೇ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ. ಒಳ್ಳೇದಾಗಲಮ್ಮ. ಅತ್ತೆ, ಆಶೀರ್ವಾದ ಮಾಡಿ. ಒಳ್ಳೇದಾಗ. ಒಳ್ಳೇದಾಗ್ಲಪ್ಪ. ಲೇ, ಈಗಲಾದ್ರೂ ಈ ಚೊಮ್ಮಿದ ನನ್ನ ಕೈಗೆ ಮುಕ್ತಿ ಕೊಡ್ಸೆ. ರೋಡಲ್ಲಿ ಹೇಗೆ ಹೋಗೋದು? ಏನು ಬೇಡಪ್ಪ, ಮನೆಗೆ ಹೋದ್ಮೇಲೆ ತೆಗೆದ್ರೆ ಆಯ್ತು. ಆಟೋದಲ್ಲಿ ತಾನೇ ಹೋಗೋದು. ಅಯ್ಯೋ, ಇದು ಇವ್ರ ಮನೆದಮ್ಮ, ಇಲ್ಲೇ ಕೊಟ್ಬಿಟ್ಟು ಹೋಗಬೇಕು. ಆಮೇಲೆ ಉಂಡು ಹೋದ ಕೊಂಡು ಹೋದ ಅಂತ ಅಪವಾದ ಬರ್ಬೋದು. ಅದು ಸಂಸ್ಕೃತಿ ಅಲ್ಲ. ಪರವಾಗಿಲ್ಲ ಮಾವ, ತಗೊಂಡು ಹೋಗಿ, ನೋ ಪ್ರಾಬ್ಲಮ್. ಚಿನ್ನದಾಗಿದ್ರೆ ಬಿಟ್ಟು ಬಿಡ್ತಿದ್ನಾ, ಒದ್ದು ಕಿತ್ಕೋತಾ ಇದ್ದ ಚಿನ್ನದಂತ ಅಳಿಯ. ನೀವು ಚಿನ್ನದಂತವ್ರೆ, ಸರಿ ನಡೀರಿ. ಬಿಗ್ ಟೈಮ್ ಅವರೇ, ಬರ್ತೀವಿ. ಬಾಯ್ ಮಧುರ.